ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ.
ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್ ಇದನ್ನೇ ಉಲ್ಲೇಖಿಸಿ ಪೋಸ್ಟ್ ಮಾಡಿದೆ. ಬಿಜೆಪಿ ಪೋಸ್ಟ್ ಮಾಡಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ಅಮಿತ್ ಮಾಳವಿಯ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕೇವಲ ಪಾಕಿಸ್ತಾನಕ್ಕೆ ಆಹಾರ ಮಾತ್ರ ಆಗಿಲ್ಲ, ಒಂದೊಳ್ಳೆ ಬಿರಿಯಾನಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಯಾವ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ರಂತ ಹೇಳಿದ್ರೆ ಅದು ಪಾಕ್ನಲ್ಲಿ ಈಗ ಮಿಂಚುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಧ್ಯಮಗಳಿಗೆ ಆಹಾರವಾದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಉಲ್ಲೇಖಿಸಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದ ಪಾಕ್